ಪುತ್ರ ಪ್ರಜ್ವಲ್ ರೇವಣ್ಣ ಮತ್ತು ತನ್ನ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರೇವಣ್ಣಗೆ ದಿಕ್ಕೇ ತೋಚದಂತಾಗಿದೆ. ನಿನ್ನೆ ಇಡೀ ದಿನ ದೇವೇಗೌಡರ ಮನೆಗೆ ರೌಂಡ್ಸ್ ಹಾಕಿದ ರೇವಣ್ಣ ಇವತ್ತು ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ SIT ತನಿಖೆ ಬೆನ್ನಲ್ಲೇ 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಪಡೆದಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹೇಳಿ ಕೇಳಿ HD ರೇವಣ್ಣ ಮಹಾನ್ ದೇವರ ಭಕ್ತ. ಯಾವಾಗ್ಲೂ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರ ಮಾಡ್ತಾನೆ ಇರ್ತಾರೆ. ಇವತ್ತು ಕೂಡ ಮಾಜಿ ಸಚಿವರು ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರ ಮೊರೆ ಹೋಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಟೆಂಪಲ್ ರನ್ ನಡೆಸಿದ್ದಾರೆ. FIR ದಾಖಲಾಗ್ತಿದ್ದಂತೆ ದೇವರ ಮೊರೆ ಹೋದ ರೇವಣ್ಣ. ಬನಶಂಕರಿಯಲ್ಲಿರುವ ಲಕ್ಷ್ಮೀ ದೇವಸ್ಥಾನದಲ್ಲಿ ಪೂಜೆ. ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧ FIR ಆಗ್ತಿದ್ದಂತೆ HD ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಬೆಳಿಗ್ಗೆ ಬನಶಂಕರಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಿನ್ನೆ ರಾತ್ರಿ ದೇವೇಗೌಡ ನಿವಾಸದಲ್ಲೇ ವಾಸ್ತವ್ಯ ಹೂಡಿದ್ದ ರೇವಣ್ಣ ಇಂದು ಬೆಳಗ್ಗೆ ದೇವೇಗೌಡರ ನಿವಾಸದಿಂದ ಬನಶಂಕರಿಯಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. SIT ತನಿಖೆ ಬೆನ್ನಲ್ಲೇ ರಜೆ ಮೇಲೆ ತೆರಳಿದ್ರ ಅಧಿಕಾರಿಗಳು. 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಪಡೆದ ಆರೋಪ. ಇನ್ನು SIT ತಂಡ ತನಿಖೆ ಚುರುಕಾದ ಬೆನ್ನಲ್ಲೇ ಸಂತ್ರಸ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಮಹಿಳಾ ಅಧಿಕಾರಿಗಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿದ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ SIT ತನಿಖೆ ಬೆನ್ನಲ್ಲೇ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ದಾರೆ ಎನ್ನಲಾಗ್ತಿದೆ. 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಪಡೆದಿರೋ ಆರೋಪ ಕೇಳಿ ಬಂದಿದೆ. ಹಾಸನದಲ್ಲಿ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಂತ್ರಸ್ತ ಮಹಿಳೆಯರು ಮುಜುಗರಕ್ಕೊಳಗಾಗಿದ್ರು. ವಿಡಿಯೋ ವೈರಲ್ ಜೊತೆ SIT ತನಿಖೆ ಎದುರಿಸಬೇಕಾದ ಹಿನ್ನೆಲೆ 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು ರಜೆ ಪಡೆದ ಆರೋಪ ಕೇಳಿ ಬಂದಿದೆ. ಪ್ರಕರಣ ತಣ್ಣಗಾಗುವವರೆಗೆ ದೀರ್ಘಕಾಲದ ರಜೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಅವಮಾನ ಅಪಮಾನಗಳಿಂದ ಸಂತ್ರಸ್ತರು ಕುಗ್ಗಿ ಹೋಗಿದ್ದು, ಹೀಗಾಗಿಯೇ ಕೆಲಸಕ್ಕೆ ಕೆಲ ದಿನಗಳು ರಜೆ ಹಾಕಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನಿನ್ನೆ SIT 5 ಸಂತ್ರಸ್ತ ಮಹಿಳೆಯರ ವಿಚಾರಣೆ ನಡೆಸಿದೆ. ಒಟ್ನಲ್ಲಿ ರೇವಣ್ಣ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರ ಮೊರೆ ಹೋಗಿದ್ದಾರೆ. ಮತ್ತೊಂದೆಡೆ 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು SIT ತನಿಖೆಗೆ ಹೆದರಿ ರಜೆ ಹೋಗಿದ್ದು, ಪ್ರಕರಣದ ಸುತ್ತ 10 ಅನುಮಾನಗಳು ಹುಟ್ಟಿಕೊಂಡಿವೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.